ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನೋಡಿರಿ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ನೋಡಿರಿ, ಇದು ನಮ್ಮ ಡ್ಯೂಟಿ ಮ್ಯಾಗಿಲ್ದು ವಿಡಿಯೋ ನಿಮ್ಗೆ ತೋರಿಸ್ಬೇಕಂತೇಳಿ ತೆಗ್ದಿದ್ದೀನಿ ನೋಡಿರಿ ಫ್ರೆಂಡ್ಸ್. ಇದು ನೋಡಿರಿ, ಬಸ್ ಹೋಗ್ತೈತಿ ಈಗ 6 ಗಂಟೆದ್ದು ಶಿಫ್ಟ್ ಇರ್ತೈತಲ್ಲ ಫ್ರೆಂಡ್ಸ್. ಎಲ್ಲ ಡ್ಯೂಟಿ ಹೋಗ್ತಾರೆ, ನೈಟ್ನೂ ಇರ್ತಾ ಮತ್ತು ಡೇನೂ ಇರ್ತೈತಿ. ನೋಡಿ ಫ್ರೆಂಡ್ಸ್, ಯಾವ ಥರ ಎಲ್ಲ ಲೇಡೀಸ್ನೂ ವರ್ಕ್ ಮಾಡ್ತಾರೆ. ಅಂದ್ರೆ ದೂರಲಿಂತ ಬಂದಿರ್ತಾರಲ್ಲ, ಗೋವಾದಲ್ಲಿ ಅಂತೂ ಇಷ್ಟು ಇದು ಇರ್ತೈತೆ. ಅಂದ್ರೆ ಹೇಳ್ಬೇಕಂದ್ರೆ ಜಾಸ್ತಿ ಲೇಡೀಸ್ನೂ ಡ್ಯೂಟಿಗೆ ಹೋಗ್ತಾರೆ. ಅಂದ್ರೆ ಜೆಂಟ್ಸ್ ಅಷ್ಟ ಮಾಡ್ಬೇಕಂತ ಏನಿಲ್ಲ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಡ್ಯೂಟಿ ಮಾಡಿದ್ರೆ ಏನಾರ ಆಗ್ತೈತಲ್ಲ, ನಿಮ್ಗೊಂದು ಮೋಟಿವೇಶನ್ ಅಲ್ಲಿ ಅಂತೇಳಿ ನಿಮ್ಗೆ ಹೇಳಕತ್ತೀನಿ ನೋಡಿ ಫ್ರೆಂಡ್ಸ್. ಏನಾರ ಅಲ್ಲಿ ವರ್ಕ್ ಮಾಡಿರಿ, ಒಬ್ಬರ ಮ್ಯಾಗ ಡಿಪೆಂಡ್ ಇರೋಕೆ ಹೋಗ್ಬಾರ್ದು. ಅಂದ್ರೆ ಏನಾರ ಆಗ್ತೈತಲ್ಲ ಫ್ರೆಂಡ್ಸ್, ಅದಕ್ಕೆ ನೋಡು. ಇದು ನಮ್ಮದು ಅಲ್ಲಿ ಡ್ಯೂಟಿ ಹೋಗ್ತೀವಲ್ಲ, ಅಲ್ಲಿದ್ದು ನೋಡಿ ಫ್ರೆಂಡ್ಸ್. ಅಲ್ಲಿ ತೆಗ್ದೀವಿ. ಇದು ತಳಗಿನ ರೋಡು, ಇದು ಮ್ಯಾಗ ಫ್ಲ್ಯಾಟ್ ಐತಲ್ಲ, ಅಲ್ಲಿಂದ ಇದನ್ನು ವಿಡಿಯೋ ಮಾಡಿದ್ದೀನಿ. ಹೆಣ್ಮಕ್ಳು ಅದಾರ ಅಂದ್ರೆ ನೀವು ತಾಯಿದಾರಲ್ಲ ಹೆಣ್ಮಕ್ಳದು, ನಿಮಗೂ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇರಬೇಕು. ಯಾಕಂದ್ರೆ ಸಣ್ಣ ಮಕ್ಳು ಅದಾರಂದ್ರೆ ಈಗಲೇ ಸ್ವಲ್ಪ ರೊಕ್ಕ ದುಡ್ಡು ಎಲ್ಲ ಕೂಡಿಸಿಡ್ರಿ. ಅವ್ರಿಗೆ ಒಂದೊಂದು ಏನಾರ ಮಾಡ್ಕೊರಿ. 10-20 ಸಾವಿರ ರೂಪಾಯಿ ಕೂಡಿಸಿ 1 ವರ್ಷ ಆದಮೇಲೆ ಅವ್ರಿಗೆ ಒಂದು ವಸ್ತು ಏನಾರ ತೊಗೋರಿ. ಕಿವಿಯನ್ನ ಆಗಲಿ ಏನಾರ ಆಗಲಿ ಆ ಥರ ಏನಾರ ತೊಗೋರಿ. ಮತ್ತೊಂದು ವರ್ಷ ಜಮಾ ಮಾಡಿರಿ, ಮತ್ತೊಂದು ಏನಾರ ತೊಗೋರಿ. ಅಂದ್ರೆ ಮಕ್ಕಳು ಈಗ 5-6 ವರ್ಷ ಅದಾರಂದ್ರೆ ಈಗ ಶುರು ಮಾಡಿರಿ. ಅವ್ರಿಗೆ ಸ್ವಲ್ಪ ಹಣನೂ ಸೇವ್ ಮಾಡಿ ಇಡ್ರಿ ಫ್ರೆಂಡ್ಸ್. ಅಂದ್ರೆ ಮುಂದೆ ಏನಾರ ಆಗ್ತೈತಿ. ಇಲ್ಲಿಕಂದ್ರೆ ಮದುವೆ ಖರ್ಚು ಮಾಡಬೇಕು, ಮತ್ತು ಹೆಣ್ಮಕ್ಳು ಏನು ಕೊಡೋಕ್ಕೂ ಆಗೋದಿಲ್ಲ. ಯಾಕಂದ್ರೆ ಜಾಸ್ತಿ ರೇಟ್ ಐತಲ್ಲ ಬಂಗಾರದ್ದು. ಅದು ಈಗ ನೋಡಿ, ಗಂಡು ಮಕ್ಳ ಸೈಡಿಂದು ಅವ್ರಿಗೆಲ್ಲ ವರದಕ್ಷಿಣೆ ಮತ್ತು ಅವ್ರದ್ದು ಏನೆಲ್ಲ ಐತಿ ಅದನ್ನೆಲ್ಲ ಕೊಡೋದ್ರಾಗ ಹೋಗ್ತೈತಿ. ಮತ್ತು ಮಗಳಿಗೆ ಏನು ಕೊಡೋಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅವ್ರದ್ದೆಲ್ಲ ಏನೈತಿ ಅದನ್ನು ಆದ್ರೆ ಸಾಕ್ಬಿಡು ಈ ಥರ ಎಲ್ಲ ಅನ್ಕೊತೀವಿ. ಆ ಟೈಮ್ನಲ್ಲೆಲ್ಲ ಕೊಡ್ಸೋಕ್ಕಾಗಂಗಿಲ್ಲ ಫ್ರೆಂಡ್ಸು. ಅದಕ್ಕೆ ನೋಡಿರಿ, ನಿಮ್ಗೆ ಹೇಳ್ತೀನಿ. ಈಗ ಸ್ವಲ್ಪ 1500 ಜಮಾ ಮಾಡಿರಿ, ಒಂದೊಂದು ವಸ್ತು ತೊಗೋರಿ. ಮಗಳದಾರಂದ್ರೆ, ಸಣ್ಣವ್ರು ಅದಾರಂದ್ರೆ ಸ್ವಲ್ಪ 10 ವರ್ಷ ಅದರ ಸ್ಟಾರ್ಟ್ ಮಾಡಿರಿ ತೊಗೊಳಕ್ಕೆ. ಮತ್ತು ಅಂದ್ರೆ ಅವ್ರಿಗೆ ಸ್ವಲ್ಪ ಇದು ಆಗ್ತೈತಲ್ಲ, ಯಾರ ಮ್ಯಾಗೂ ಡಿಪೆಂಡ್ ಇರೋದು ಬೇಡ, ತಾಯಿ ತಂದೆ ಮ್ಯಾಗೂ ಡಿಪೆಂಡ್ ಇರೋದು ಬೇಡ, ಮತ್ತು ಗಂಡನ ಮನೆಯಲ್ಲಿ ಯಾರ ಮ್ಯಾಗೂ ಡಿಪೆಂಡ್ ಇರೋದು ಬೇಡ. ಅಂದ್ರೆ ಅವ್ರಿಗೆ ಏನಾರ ಸಪೋರ್ಟು ನಾವು ಮಾಡಿದ್ರೆ ಅವರಿಗೆ ಸ್ವಲ್ಪ ಬೆಲೆನೂ ಇರ್ತೈತಿ. ಇನ್ನೊಬ್ಬರ ಮನೆಗೆ ಹೋದ್ರೆ ಅವ್ರ ಮನ್ಯಾಗ ಹೆಂಗಿರ್ತಾರೆ ಅದು ಹೇಳೋಕ್ಕೂ ಆಗಲ್ಲ. ಚಲೋ ಇದ್ರೆ ಚಲೋ ನೋಡಿ ಫ್ರೆಂಡ್ಸು. ಇಲ್ಲಾಂದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಹೆಣ್ಮಕ್ಳದು. ಈ ಕಡೆ ಯಾರು ನೋಡಲ್ಲ, ತಾಯಿ ತಂದೆ ಇರ್ತಾನೆ ಅಷ್ಟ. ಚಲೋ ಇದ್ರೆ ನೋಡ್ತಾರೆ ಫ್ರೆಂಡ್ಸ್, ಆ ಥರ ಏನಿಲ್ಲ. ಯಾರು ನೋಡ್ತಾರಂತ ಯಾರ ಮ್ಯಾಗೂ ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಕೈಲಿ ಎಷ್ಟಾಗತ್ತೆ ನಾವು ಅಷ್ಟು ಇದು ಮಾಡಬೇಕು ಮಕ್ಕಳಿಗೆ. ಅಂದ್ರೆ ಏನಾರ ಆಗ್ತೈತಿ ನೋಡಿ ಫ್ರೆಂಡ್ಸ್. ನೀವು ಆ ಥರ ಮಾಡಿರಿ, ಅಂದ್ರೆ ನಿಮಗೂ ಸ್ವಲ್ಪ ಸೇವ್ ಮಾಡ್ಕೊರಿ. ಮಗಳು ಥರ ಅಂದ್ರೆ ಮಗಳಿಗೂ ಸ್ವಲ್ಪ ಏನಾರ ಮಾಡಿರಿ ಫ್ರೆಂಡ್ಸು.